ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಕಡಲ ತಡಿಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ನವದುರ್ಗಿಯರ ಮೂರ್ತಿ ಪ್ರತಿಷ್ಠಾಪನೆ ನೋಡೋದೇ ಆನಂದ. ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ. ಅದ್ಭುತ ದೃಶ್ಯ ಕಣ್ತುಂಬಿಕೊಂಡ ಭಕ್ತರು. ಸಾಂಸ್ಕೃತಿಕ ನಗರಿಯಂತೆ ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ ಶುರುವಾಗಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಎಲ್ಲಾ ದೇವರುಗಳನ್ನು ಏಕಕಾಲಕ್ಕೆ ಪ್ರತಿಷ್ಠಾಪಿಸಲಾಗಿದ್ದು ಪೂಜೆ ಮಾಡಲಾಗುತ್ತೆ. ಮಾನವ ಧರ್ಮವನ್ನು ಸಾರಿದಂತಹ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ 1935ರಿಂದಲೂ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೆವು. ತದನಂತರ ಶ್ರೀ ಕ್ಷೇತ್ರ ನವೀಕರಣಗೊಂಡ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಶಾರದಾ ಮಾತೆಯೊಂದಿಗೆ ನೀವು ನೋಡ್ತಾ ಇದ್ದೀರಿ, ನವದುರ್ಗೆ ಮಹಾಗಣಪತಿ ಹಾಗೂ ಆದಿಶಕ್ತಿಯ ಒಂದು ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ. ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಈ ಬಾರಿಯ ಮಂಗಳೂರು ದಸರಾಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇಡೀ ಜಗತ್ತು ಇವತ್ತು ನೋಡ್ತಾ ಇದ್ದಾರೆ ನಿಮ್ಮನ್ನು. ನಾವೇನಲ್ಲ, ಎಲ್ಲ ನೀವೇ. ಇಂತಹ ಸಂದರ್ಭ ನಿಮಗೆ ಸಿಗಲಿಕ್ಕಿಲ್ಲ. ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಮಂಗಳೂರು ದಸರಾದ ಮತ್ತೊಂದು ವಿಶೇಷ. ಶಿಲಾಬಾಲಕಿಯರು ದಶಾವತಾರದ ಕಲಾಕೃತಿಗಳು ಮಂಟಪದ ಕಂಬಗಳಲ್ಲಿ ರಾರಾಜಿಸುತ್ತಿವೆ. ಪ್ರತಿನಿತ್ಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 13ರ ಸಂಜೆ ವೈಭವದ ಶೋಭಾಯಾತ್ರೆ ನಡೆಯಲಿದ್ದು 14ರ ಬೆಳಗ್ಗೆ ಕದ್ರೋಳಿ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಅದ್ದೂರಿ ದಸರಾ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಭಾಗವಹಿಸಲಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೈಸೂರು ದಸರೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೈಸೂರು ಹೊರತಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ದಸರಾ ಮಹೋತ್ಸವ ನಡೀತಾ ಇದೆ. ಹಾವೇರಿಯಲ್ಲಿ ನವದುರ್ಗಿಯರ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಒಂದೇ ಗರ್ಭಗುಡಿ, 9 ದುರ್ಗೆಯರು. ಪ್ರತಿದಿನ ಒಂದೊಂದು ದುರ್ಗೆಯರಿಗೆ ಪೂಜೆ. ಹಾವೇರಿಯ ರೈಲ್ವೆ ನಿಲ್ದಾಣ ಬಳಿ ಇರೋ ನವದುರ್ಗೆಯರ ದೇಗುಲದಲ್ಲಿ ಒಂದೇ ಗರ್ಭಗುಡಿಯಲ್ಲಿ 9 ದುರ್ಗೆಯರು ನೆಲೆಸಿದ್ದಾರೆ. ನವರಾತ್ರಿಯ ಪ್ರತಿದಿನವೂ ಒಂದೊಂದು ದುರ್ಗಾಮಾತೆಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಮೊದಲನೆಯ ದಿನ ಶೈಲಪುತ್ರಿಗೆ ಪೂಜೆ ಪುನಸ್ಕಾರ ನಡೆಯಿತು. ಈ ವೇಳೆ ನೂರಾರು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ಮೂಲ ದೇವಸ್ಥಾನವನ್ನ ಹಕ್ಲಮರಿಯಮ್ಮ ದೇವಸ್ಥಾನ ಅಂತ ಕರೆಯಲಾಗುತ್ತದೆ. ಈ ದೇಗುಲದಲ್ಲಿ ಸುಮಾರು 37 ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ದೇವಿ ಪಂಚಾಯತ್ ಅಂತ ಕರೆಯಲಾಗುತ್ತೆ. ಇನ್ನು ಒಂದೇ ಗರ್ಭಗುಡಿಯಲ್ಲಿ ನವದುರ್ಗೆಯರು ಮೂರ್ತಿಗಳಿರುವಂತಹ ದೇವಸ್ಥಾನಗಳು ರಾಜ್ಯದಲ್ಲಿ ವಿರಳವಾಗಿದೆ. ಒಂದು ಮಂಗಳೂರಿನಲ್ಲಿ ಇದ್ರೆ ಇನ್ನೊಂದು ಹಾವೇರಿಯಲ್ಲೇ ಇರೋದಂತೆ. ಈ ನವದುರ್ಗಾ ದೇವಸ್ಥಾನ ಮೂಲ ಹಕ್ಕಲು ಮರಿಯಮ್ಮ. ಇದು ಹಾವೇರಿಯ ರೈಲ್ವೆ ಸ್ಟೇಷನ್ನ ಬಳಿ ಇದೆ. ಇಲ್ಲಿ ದುರ್ಗೆಯ 9 ಅವತಾರವನ್ನು ಕೂಡ ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಕ್ಕಲು ಮರಿಯಮ್ಮ ದುರ್ಗಮ್ಮ ಅಷ್ಟೇ ಇದ್ದರು. ಅವಾಗ ಬಗ್ಗಿ ಬಂದು ಒಂದೇ ನಿಂತು ಹೋಗೋಕೆ ಒಂದು ದಾರಿ ಇರಲಿಲ್ಲ. ಅಷ್ಟು ಸಣ್ಣ ಗುಡಿ ಇದ್ದು ದೇವಸ್ಥಾನ. ಒಂದು ಹಿಂದೆ ಬೇವಿನ ಮರ ಇತ್ತು, ಅದಕ್ಕೆ ಸಿಡ್ಲು ಬಡ್ದು ಅದು ಶಿಥಿಲಾವಸ್ಥೆ ಬಂದಾಗ ಇದೆಲ್ಲ 1995ರಾಗ ಇದು ಕಟ್ಟಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲಿದ್ದ ಇಲ್ಲಿವರೆಗೂ ನವದುರ್ಗೆಯರ ದೇವಸ್ಥಾನ ಅಂದ್ರೆ ಅತಿ ಪ್ರಸಿದ್ಧವಾದ ದೇವಸ್ಥಾನ ಇದು.
ಇನ್ನು ಈ ದೇವಸ್ಥಾನ 1905ರಲ್ಲಿ ಸ್ಥಾಪನೆಯಾಗಿತ್ತು. 1905ರಲ್ಲಿ ಕಲ್ಲಿನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು. ಬಳಿಕ 2009ರಲ್ಲಿ ನವದುರ್ಗೆಯರ ದೇವಸ್ಥಾನ ಸೇರಿದಂತೆ ಸುಮಾರು 38 ದೇವರ ಮೂರ್ತಿಗಳನ್ನ ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡ್ತಿದ್ರು. ಈ ದೇವಸ್ಥಾನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ. ದಿನವೂ ಒಂದೊಂದು ಬಣ್ಣದ ಸೀರೆಯುಟ್ಟು ನಾನಾ ಬಗೆಯ ಪೂಜೆ ಸಲ್ಲಿಸಲಾಗುತ್ತೆ ಅಂತಾರೆ ಬಂದ ಮಹಿಳಾ ಭಕ್ತರು. ಇವತ್ತು ಫಸ್ಟ್ ಡೇ ಶೈಲಪುತ್ರಿ ಹಳದಿ ಕಲರ್ ಇವತ್ತು. ಸೊ ಎಲ್ಲರೂ ಸಾಯಂಕಾಲ ಒಂದೇ ಥರ ಕಲರ್ ಸೀರೆ ಉಟ್ಕೊಂಡು ಬಂದು ಇಲ್ಲೇ ದೇವಿಗೆ ಪೂಜೆ ಮಾಡ್ತಾರೆ. ಎಲ್ಲ ದೇವರು ಒಂದೇ ಕಡೆ ಇರೋದ್ರಿಂದ ಇಲ್ಲೇ ಬಂದು ಎಲ್ಲರೂ ದರ್ಶನ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಈ ವಿಶೇಷ ದೇವಾಲಯ ಹಾವೇರಿಯಲ್ಲಿ ಸ್ಥಾಪನೆಯಾಗಿರುವುದು ಏಲಕ್ಕಿ ನಾಡಿನ ಜನರಿಗೆ ಸೌಭಾಗ್ಯವೇ ಹೌದು. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾಡಿನಾದ್ಯಂತ ದಸರಾ ಸಂಭ್ರಮ ಜೋರಾಗಿದೆ. ಅದರಲ್ಲೂ ನವರಾತ್ರಿ ಆರಾಧನೆ ಎಲ್ಲೆಡೆ ಮನೆ ಮಾಡಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ದಸರಾ ಗೊಂಬೆ ಪ್ರತಿಷ್ಠಾಪನೆ ಪ್ರಮುಖ ಸಂಪ್ರದಾಯ. ಈ ಗೊಂಬೆ ಪ್ರತಿಷ್ಠಾಪನೆಯನ್ನೇ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಮಾಡಲಾಗುತ್ತೆ. ಅದು ಇದೀಗ ಕಣ್ಮನವನ್ನ ಕೂಡ ಸೆಳೀತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಾಡಿನಾದ್ಯಂತ ನವರಾತ್ರಿ ಸಂಭ್ರಮ. ಒಂದೇ ಮನೆಯಲ್ಲಿ 3,000 ಗೊಂಬೆ ಪ್ರತಿಷ್ಠಾಪನೆ. ಎಲ್ಲೆಡೆ ನವರಾತ್ರಿ ಸಂಭ್ರಮ. ಮನೆ ತುಂಬ ಪುಟ್ಟ ಪುಟ್ಟ ಗೊಂಬೆಗಳ ಅನಾವರಣ. ಒಂದೊಂದು ಗೊಂಬೆಯ ಹಿಂದೆಯೂ ಒಂದೊಂದು ಪೌರಾಣಿಕ ಮತ್ತು ಇತಿಹಾಸದ ಕಥೆ ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಗೊಂಬೆ ಪ್ರದರ್ಶನವನ್ನು ಪರಿಚಯಿಸಲಾಗ್ತಾ ಇದೆ. ನಾವು ಧಾರವಾಡದಲ್ಲಿರುವಂತ ಚಂದ್ರಿಕಾ ಕಟ್ಟಿ ಅನ್ನೋರ ಮನೆಯಲ್ಲಿ ಏನಂತಂದ್ರೆ ಸುಮಾರು 3,000ಕ್ಕೂ ಹೆಚ್ಚು ಗೊಂಬೆಗಳನ್ನ ತಮ್ಮ ಮನೆಯಲ್ಲಿರುವಂತಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಧಾರವಾಡದ KIADB ಕಾಲೋನಿಯಲ್ಲಿರೋ ಚಂದ್ರಿಕಾ ಕಟ್ಟಿ ಎಂಬುವರ ಮನೆಯಲ್ಲಿ ಕಂಡು ಬಂದ ದೃಶ್ಯ. ಕಳೆದ 27 ವರ್ಷಗಳಿಂದ ಚಂದ್ರಿಕಾ ಕಟ್ಟಿ ದಾವಣಗೆರೆಯಲ್ಲಿ ಗೊಂಬೆ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ರು. ಆದ್ರೆ ಈಗ ಧಾರವಾಡದಲ್ಲಿ ಬಂದು ನೆಲೆಸಿದ್ದಾರೆ. ಹೀಗಾಗಿ ಈ ವರ್ಷದಿಂದ ಧಾರವಾಡದಲ್ಲಿ ಮುಂದುವರಿಸಿದ್ದಾರೆ. ಇದು ಹಿಂದಿನ ಕಾಲದಿಂದನೂ ನಡೆದಿರ್ತಕ್ಕಂಥ ಪದ್ಧತಿ. ಈ ಪದ್ಧತಿ ನಮ್ಮ ಮನೆಯಲ್ಲೂ ಇದೆ. ಹೀಗಾಗಿ ನಾವು 28 ವರ್ಷದಿಂದ ದಸರಾ ಗೊಂಬೆನ ಕೂಡಿಸ್ತಾ ಬರ್ತಾ ಇದೀವಿ ಸರ್. 27 ವರ್ಷ ನಾವು ದಾವಣಗೆರೆಯಲ್ಲಿ ಗೊಂಬೆ ಕೂಡಿಸಿದ್ವಿ. ಅದ್ರಲ್ಲಿ ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇರೋದ್ರಿಂದ ಧಾರವಾಡದಲ್ಲೇ ಗೊಂಬೆ ಕೂಡ್ಸೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಇಲ್ಲೇ ಸ್ವಂತ ಮನೆ ತಗೊಂಡ್ವಿ ಸರ್. ನಾವ್ ಇಲ್ಲಿಂದಾನೇ ನಾವು ಪ್ರತಿ ವರ್ಷ ಕೂಡಿಸ್ತೀವಿ. ಮಣ್ಣು, ಪೇಪರ್, ಮರ, ಹಿತ್ತಾಳೆ, ಕಂಚು ಹೀಗೆ ಅನೇಕ ವಸ್ತುಗಳಿಂದ ಮಾಡಿದ ಗೊಂಬೆಗಳಿವು. ಒಂದಷ್ಟು ಗೊಂಬೆಗಳನ್ನು ಬೇರೆ ಕಡೆಯಿಂದ ತರಿಸಿದ್ರೆ ಹಲವಾರು ಗೊಂಬೆಗಳನ್ನು ಕುಟುಂಬ ಸದಸ್ಯರೆಲ್ಲ ಸೇರಿ ತಯಾರಿಸಿದ್ದಾರೆ. ಒಟ್ಟು 3,000 ಗೊಂಬೆಗಳನ್ನು ತಮ್ಮ ಮನೆಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಒಂದು ಸಂಸ್ಕೃತಿಯಲ್ಲೇ ತಗೊಳ್ರಿ, ಮಕ್ಕಳಿಗೆ ದೊಡ್ಡವರಿಗೆ ಒಂದು ಪುರಾಣದ ಕಥೆಗಳನ್ನ ಪ್ರತಿಯೊಂದನ್ನು ಇಟ್ಟದ್ದು ಮತ್ತು ಜಂಬೂ ಸವಾರಿ ಅದನ್ನೆಲ್ಲ ನೋಡಿದಾಗ ಅತ್ಯಂತ ಖುಷಿ ಆಯ್ತು. ಇದು ಹಿಂಗೆ ಬೆಳೀತಾ ಹೋಗ್ಲಿ, ಎಲ್ಲರೂ ಬಂದು ನೋಡುವಂತದ್ದಾಗ್ಲಿ. ಒಟ್ಟಾರೆಯಾಗಿ ತಮ್ಮ ಪೂರ್ವಜರಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನು ಚಂದ್ರಿಕಾ ಕಟ್ಟಿ ಮುಂದುವರಿಸುತ್ತಿದ್ದಾರೆ. DV ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.